मीटर व्याजाच्या नावाखाली जिल्ह्यात लोकांना त्रास दिल्यास कोणतीही तडजोड न करता कडक कारवाई केली जाईल असा इशारा जिल्हा पोलीस अधीक्षक के रामराजन यांनी दिला। बुधवारी बेळगाव येथे पत्रकार परिषदेत ते बोलत होते। गोकाक तालुक्यात आधीच काही व्यक्तींविरुद्ध कारवाई करण्याचे निर्देश देण्यात आले असल्याचे त्यांनी सांगितले। ಅದು ನಮಗೆ ಅನಾಮಧೇಯವಾಗಿ ಬರ್ತಾ ಇದೆ ಬಿಟ್ಟು ಯಾರು ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ। ಸೊ ಅದಕ್ಕೆ ಜನರಿಗೆ ನಾನು ಹೇಳ್ತಾ ಇರೋದು ಗೋಕಾಕ್ ಮಾತ್ರ ಅಲ್ಲ, ಜಿಲ್ಲೆಯಲ್ಲಿ ಎಲ್ಲಿ ಮೀಟರ್ ಬಡ್ಡಿ ಹಾಕೊಂಡು ನಿಮ್ಮ ಜಮೀನನ್ನು ನಿಮ್ಮ ಮನೆಯನ್ನು ಬರ್ಸ್ಕೊಂಡಿರ್ತಾರೆ ಅಂದ್ರೆ ಕೂಡ ಅದನ್ನು ನಾವು ಕ್ಯಾನ್ಸಲ್ ಮಾಡಿನೂ ಕೊಡ್ತೀವಿ। ಮೀಟರ್ ಬಡ್ಡಿ ಹಾಕೋದಕ್ಕೆ ಅವಕಾಶ ಇಲ್ಲ। ಯಾರು ಒತ್ತಾಯ ಮಾಡ್ತಾರೆ, ಯಾರು ಕಿರಿಕಿರಿ ಮಾಡ್ತಾರೆ ಅಂದ್ರೆ ಅವರ ಅರೆಸ್ಟನ್ನು ಕೂಡ ಮಾಡ್ತೀವಿ। ಕಂಪ್ಲೇಂಟ್ ಯಾವುದು ಬಂದಿಲ್ಲ। ಅದೇ ಜನರನ್ನು ಕಂಪ್ಲೇಂಟ್ ಕೊಡಿ ಅಂದ್ರೆ ನಾವು ವಿ ಆರ್ ಎನ್ಕರೇಜಿಂಗ್ ದ ಪೀಪಲ್। ಅನಾಮಧೇಯವಾಗಿ ಬರ್ತಾ ಇದೆ। ಸೊ ರ್ಯಾಂಡಮ್ ಆಗಿ ಸರ್ ಗೋಕಾಕಲ್ಲಿ ನಮ್ಮ ಕಡೆ ಬಂದು ಮಾತಾಡೋರು ಗೋಕಾಕಲ್ಲಿ ಇಂತಾಗ ಮೀಟರ್ ಬಡ್ಡಿ ಇದೆ ಅಂದರೆ ಮಾತಾಡ್ತಾ ಇದ್ದಾರೆ। ಬಟ್ ನಮಗೆ ಅಫಿಷಿಯಲಿ ಯಾವುದೋ ಒಂದು ಕಂಪ್ಲೇಂಟ್ ಇಲ್ಲ, ಈವನ್ ಪ್ರಾಪರ್ ಇನ್ಫಾರ್ಮೇಷನ್ ಯಾರು ಎಲ್ಲಿ ಯಾವಾಗ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ KSP ಆ್ಯಪಲ್ಲಿ ಕೊಡ್ತೀರ ಅಂದ್ರೆ ಕೂಡ ನಾವೇ ಕೂಡ ಬಂದು ಸ್ವಯಂಪರವಾಗಿ ಚೆಕ್ ಮಾಡ್ತೀವಿ। जिल्ह्यात काही ठिकाणी मीटर व्याजाचा व्यवसाय करणाऱ्यांविरोधात थेट तक्रार दाखल केल्यास त्वरित कारवाई करण्यात येईल असे त्यांनी स्पष्ट केले। विनोद कोलकार, KMM मराठी, बेळगाव। ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ। BS Channabasappa and Sons, The Textile Mall, Tilakwadi, Belagavi.